ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ರನ್ನರಾಶಿ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ರನ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಟೂಡೆಂಟ್ಸ್, ನನಗೆ ಗೊತ್ತು ನಿಮಗೆ ಇಂಗ್ಲೀಷ್ ಗ್ರಾಮರನ್ನು ಕಲಿಯುವಂತಹ ಆಸೆ ತುಂಬಾ ಇದೆ. ಹಾಗೆ ಇಂಗ್ಲೀಷನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರಿಬೇಕು, ಪರೀಕ್ಷೆಗಳಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಎಂಬ ಛಲವಿದೆ, ಹಂಬಲವಿದೆ. ವಿದ್ಯಾರ್ಥಿಗಳೇ, ಈ ನಿಮ್ಮ ಛಲ ಅಚಲವಾಗಿರಲಿ. ಇಂಗ್ಲೀಷ್ ಕಲಿಯುವ ನಿಮ್ಮ ಹಂಬಲಕ್ಕೆ ಬೆಂಬಲವಾಗಿ ನಾನು ಈಸಿ ಇಂಗ್ಲೀಷ್ ಗ್ರಾಮರ್ ಸೀರೀಸ್ನಲ್ಲಿ ಇಂಗ್ಲೀಷ್ ಗ್ರಾಮರ್ ತರಗತಿಗಳನ್ನು ಶುರು ಮಾಡ್ತಾ ಇದ್ದೇನೆ. ಇಲ್ಲಿ ಹೇಳುವಂಥ ಪ್ರತಿಯೊಂದು ಅಂಶವನ್ನು ಏಕಾಗ್ರತೆಯಿಂದ ಆಲಿಸಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ನೀವು 100ಕ್ಕೆ 100 ಯಶಸ್ಸನ್ನು ಸಾಧಿಸಬಲ್ಲಿರಿ. ನಿಮಗೆ ನನ್ನ ಹೃದಯಪೂರ್ವಕ ಶುಭಾಕಾಂಕ್ಷೆಗಳು. ವಿದ್ಯಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ನಾವು ಡೆಫಿನಿಷನ್ಸ್ ಆಫ್ ಗ್ರಾಮರ್, ವ್ಯಾಕರಣದ ವ್ಯಾಖ್ಯಾನಗಳು ಹಾಗೂ ಪಾರ್ಟ್ಸ್ ಆಫ್ ಸ್ಪೀಚ್, ವಾಕ್ಯಾಂಗಗಳು ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಗ್ರಾಮರನ್ನು ಕಲಿಯಲು ಶುರು ಮಾಡಿದಾಗ ನಮಗೆ ಕಾಡುವ ಮೊದಲನೇ ಪ್ರಶ್ನೆಯೇ ವಾಟ್ ಈಸ್ ಗ್ರಾಮರ್? ವ್ಯಾಕರಣ ಎಂದರೇನು? ಈ ಪ್ರಶ್ನೆಗೆ ಹಲವಾರು ಉತ್ತರಗಳಿವೆ. ದೇರ್ ಆರ್ ಸೋ ಮೆನಿ ಡೆಫಿನಿಷನ್ಸ್. ಲೆಟ್ ಅಸ್ ಸಿ ಸಮ್ ಆಫ್ ದೆಮ್. ಅವುಗಳಲ್ಲಿ ಒಂದೆರಡು ವ್ಯಾಖ್ಯಾನಗಳನ್ನು ನೋಡೋಣ. ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ವ್ಯಾಖ್ಯಾನ ಹೀಗಿದೆ: ಗ್ರಾಮರ್ ಈಸ್ ದ ಹೋಲ್ ಸಿಸ್ಟಮ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಎ ಲ್ಯಾಂಗ್ವೇಜ್. ಅಂದರೆ ಒಂದು ಭಾಷೆಯ ಇಡೀ ರಚನಾ ವ್ಯವಸ್ಥೆಯೇ ವ್ಯಾಕರಣ ಎಂಬುದು ಇದರ ಅರ್ಥವಾಗಿದೆ. ಹಾಗೆಯೇ ಇಲ್ಲಿ ಕೊಟ್ಟಿರುವಂಥ ಇನ್ನೊಂದು ಡೆಫಿನಿಷನ್ ಹೀಗಿದೆ: ಗ್ರಾಮರ್ ಈಸ್ ದ ಸೆಟ್ ಆಫ್ ರೂಲ್ಸ್ ದಟ್ ಗವರ್ನ್ ಹೌ ವರ್ಡ್ಸ್, ಫ್ರೇಸಸ್ ಆ್ಯಂಡ್ ಸೆಂಟೆನ್ಸಸ್ ಆರ್ ಸ್ಟ್ರಕ್ಚರ್ಡ್ ಆ್ಯಂಡ್ ಯೂಸ್ಡ್ ಇನ್ ಅ ಲ್ಯಾಂಗ್ವೇಜ್ ಎಂದು. ಇದರ ಅರ್ಥ ಹೀಗಿದೆ: ವ್ಯಾಕರಣವೆಂಬುದು ಒಂದು ಭಾಷೆಯ ಪದಗಳು, ಪದಪುಂಜಗಳು ಮತ್ತು ವಾಕ್ಯಗಳು ಹೇಗೆ ರಚಿಸಲ್ಪಡುತ್ತವೆ ಮತ್ತು ಬಳಸಲ್ಪಡುತ್ತವೆ ಎಂಬ ನಿಯಮಾವಳಿಯಾಗಿದೆ ಎಂದು. ಈಗ ವಾಟ್ ಈಸ್ ಗ್ರಾಮರ್ ಎಂಬುದಕ್ಕೆ ಇರುವ ಈ ಮೂರನೇ ಡೆಫಿನಿಷನ್ನನ್ನು ನೋಡಿ. ಇದು ಹೀಗಿದೆ: ಗ್ರಾಮರ್ ಈಸ್ ಆನ್ ಆರ್ಟ್ ಆಫ್ ಅರೇಂಜ್ಮೆಂಟ್ ಆಫ್ ದ ರೈಟ್ ವರ್ಡ್ಸ್ ಇನ್ ದ ರೈಟ್ ಪ್ಲೇಸಸ್ ಎಂದು. ಈ ಡೆಫಿನಿಷನ್ನ ಅರ್ಥ ಹೀಗಿದೆ: ಸರಿಯಾದ ಪದಗಳನ್ನು ಸರಿಯಾದ ಸ್ಥಾನಗಳಲ್ಲಿ ಜೋಡಿಸುವ ಕಲೆಯೇ ವ್ಯಾಕರಣ ಎಂದು. ಈ ಮೂರನೇ ಡೆಫಿನಿಷನ್ ತುಂಬ ಅರ್ಥಪೂರ್ಣವಾಗಿದೆ ಮತ್ತು ನಮ್ಮ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳು ಶುರುವಾಗುವುದು ಈ ಡೆಫಿನಿಷನ್ನಿಂದನೇ. ಏಕೆಂದರೆ ಒಂದು ಭಾಷೆ ಚೆನ್ನಾಗಿ ನಮಗೆ ಬರಬೇಕು ಅಂದರೆ ಆ ಭಾಷೆಯ ಪದಗಳು ಮತ್ತು ಆ ಪದಗಳನ್ನು ಬಳಸುವಂಥ ಸರಿಯಾದ ಸ್ಥಾನಗಳು, ಹೀಗೆ ಸರಿಯಾದ ಪದಗಳನ್ನು ಸರಿಯಾದ ಸ್ಥಾನಗಳಲ್ಲಿ ಜೋಡಿಸಲಿಕ್ಕೆ ಬಂತು ಅಂದರೆ ನಮಗೆ ವ್ಯಾಕರಣ ಬಂದ ಹಾಗೆ. ಆದ್ದರಿಂದ ಈ ಥರ್ಡ್ ಡೆಫಿನಿಷನ್ ತುಂಬ ಈಸಿ ಮತ್ತು ಎಫೆಕ್ಟಿವ್ ಆಗಿದೆ ಅಂತ ಅನಿಸ್ತಾ ಇದೆ. ಗ್ರಾಮರ್ ಈಸ್ ಆನ್ ಆರ್ಟ್ ಆಫ್ ಅರೇಂಜ್ಮೆಂಟ್ ಆಫ್ ದಿ ರೈಟ್ ವರ್ಡ್ಸ್ ಇನ್ ದ ರೈಟ್ ಪ್ಲೇಸಸ್. ಈ ಡೆಫಿನಿಷನ್ ಪ್ರಕಾರ ನಮಗೆ ಎರಡು ಮುಖ್ಯ ಸಂಗತಿಗಳು ಅರ್ಥವಾಗಬೇಕು. ಅದೇನೆಂದರೆ, ಮೊದಲನೆಯದು, ಗ್ರಾಮರ್ ಬರಬೇಕು ಅಂದರೆ ನಮಗೆ ದ ರೈಟ್ ವರ್ಡ್ಸ್ ಯಾವುವು ಎಂಬುದು ಗೊತ್ತಾಗಬೇಕು. ಅದಾದಮೇಲೆ ಎರಡನೇದಾಗಿ ದ ರೈಟ್ ಪ್ಲೇಸಸ್ ಗೊತ್ತಾಗಬೇಕು. ದ ರೈಟ್ ವರ್ಡ್ಸ್ ಅಂದರೆ ಸರಿಯಾದ ಪದಗಳು ಯಾವುವು ಎಂಬುದರ ಬಗ್ಗೆ ನಮಗೆ ಯೋಚನೆ ಆಗ್ಬೋದು, ಆದರೆ ಯೋಚಿಸುವ ಅಗತ್ಯವಿಲ್ಲ. ರೈಟ್ ಪ್ಲೇಸಸ್ಸಲ್ಲಿ ಅಂದರೆ ಒಂದು ವಾಕ್ಯವನ್ನು ಮಾಡುವಾಗ ಸರಿಯಾದ ಸ್ಥಾನಗಳು ಅಂತ ಇರುತ್ತೆ. ಕರ್ತೃ, ಕರ್ಮ, ಕ್ರಿಯಾಪದ, ನಾಮವಿಶೇಷಣ, ಕ್ರಿಯಾವಿಶೇಷಣ, ಉಪಸರ್ಗಾವ್ಯಯ, ಸಮುಚ್ಛವ್ಯಯ, ಹೀಗೆ ಆಯಾ ಪದಗಳು ಆಯಾ ಸ್ಥಾನದಲ್ಲಿದ್ದಾಗಲೇ ಅವು ಸರಿಯಾದ ಪದಗಳು ಅನ್ನಿಸಿಕೊಳ್ಳುತ್ತವೆ ಮತ್ತು ವಾಕ್ಯವು ಅರ್ಥಪೂರ್ಣ ಅಂತ ಅನಿಸುತ್ತೆ. ಆದ್ದರಿಂದ ಗ್ರಾಮರನ್ನು ಕಲಿಯುವುದರ ಮೂಲಕ ನಮಗೆ ಸರಿಯಾದ ಸ್ಥಾನಗಳು ಯಾವುವು, ಸರಿಯಾದ ಪದಗಳು ಯಾವುವು ಎಂಬುದು ಅರ್ಥವಾಗುತ್ತೆ. ಕಾರಣ, ವ್ಯಾಕರಣ ಎಂದರೆ ಸರಿಯಾದ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ಅರೇಂಜ್ ಮಾಡುವಂತಹ ಒಂದು ಆರ್ಟ್ ಆಗಿದೆ. ಸ್ಟೂಡೆಂಟ್ಸ್, ನಿಮಗನ್ನಿಸ್ಬೋದು, ಹೇಗಪ್ಪ ಈ ರೈಟ್ ವರ್ಡ್ಸ್ಗಳನ್ನು ನಾವು ತಿಳಿದುಕೊಳ್ಳೋದು ಅಂತ. ಡೋಂಟ್ ವರಿ. ರೈಟ್ ವರ್ಡ್ಸ್ಗಳನ್ನು ಕಲೀಲಿಕ್ಕೆ ಸುಲಭವಾದಂಥ ಉಪಾಯವೆಂದರೆ ಅದು ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಕಲಿಯೋದು. ಯಾಕೆಂದರೆ ದ ರೈಟ್ ವರ್ಡ್ಸ್ ಆರ್ ಡಿವೈಡೆಡ್ ಇಂಟು 8 ಪಾರ್ಟ್ಸ್ ವಿಚ್ ಆರ್ ಕಾಲ್ಡ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಲಾಗಿದೆ. ಅಂದರೆ
ಈ ಸರಿಯಾದ ಪದಗಳನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ವಾಕ್ಯಾಂಗಗಳು ಎಂಬ ಹೆಸರಿನಲ್ಲಿ 8 ಭಾಗಗಳಲ್ಲಿ ವಿಭಜಿಸಲಾಗಿದೆ. ಆದ್ದರಿಂದ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಕಲಿತರೆ ರೈಟ್ ವರ್ಡ್ಸ್ಗಳನ್ನು ಕಲಿತ ಹಾಗೆ. ಈಗ ನಿಮಗನ್ನಿಸಬಹುದು, ಆ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುವು ಮತ್ತು ಅವುಗಳನ್ನು ಹೇಗೆ ನೆನಪಿಡುವುದು ಎಂದು. ವಿದ್ಯಾರ್ಥಿಗಳೇ, ಅದಕ್ಕೂ ಒಂದು ಉಪಾಯವಿದೆ. ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಸುಲಭವಾಗಿ ನೆನಪಿಡಲಿಕ್ಕೆಂದು ಈ ಕೆಳಗೆ ನಾನು ಒಂದು ಅಬ್ರಿವೇಷನನ್ನು ಕೊಟ್ಟಿದ್ದೇನೆ. ಈ ಅಬ್ರಿವೇಷನನ್ನು ನೆನಪಿಟ್ಟುಕೊಳ್ಳುವುದರ ಮೂಲಕ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀವು ಸುಲಭವಾಗಿ ನೆನಪಿಡಬಹುದು. ಅದೇನೆಂದರೆ NPOWC ಎಂದು. ಏನಿದು NPOWC ಅನ್ನಿಸ್ತಿದೆಯೇ? ಹಾಗಾದರೆ ಕೇಳಿ. N ಫಾರ್ ನೌನ್ ನಾಮಪದ, P ಫಾರ್ ಪ್ರೊನೌನ್ ಸರ್ವನಾಮ, A ಫಾರ್ ಅಡ್ಜೆಕ್ಟಿವ್ ನಾಮವಿಶೇಷಣ, V ಫಾರ್ ವರ್ಬ್ ಕ್ರಿಯಾಪದ, A ಫಾರ್ ಅಡ್ವರ್ಬ್ ಕ್ರಿಯಾವಿಶೇಷಣ, P ಫಾರ್ ಪ್ರಿಪೊಸಿಷನ್ ಉಪಸರ್ಗಾವ್ಯಯ, C ಫಾರ್ ಕಂಜಂಕ್ಷನ್ ಸಂಯೋಜನಾವ್ಯಯ ಅಥವಾ ಸಮುಚ್ಛಾವ್ಯಯ ಎಂದು ಇದನ್ನು ಕರೆಯುತ್ತಾರೆ, I ಫಾರ್ ಇಂಟರ್ಜೆಕ್ಷನ್ ಭಾವಸೂಚಕಾವ್ಯಯ. ಹೀಗೆ ಇವುಗಳ ಮೊದಲ ಅಕ್ಷರಗಳನ್ನು ಸೇರಿಸಿ NPOWC ಎಂಬ ಅಬ್ರಿವೇಷನನ್ನು ನೆನಪಿಟ್ಟುಕೊಂಡರೆ ನಿಮಗೆ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ನೆನಪಿರುತ್ತವೆ. ಮುಂದಿನ ತರಗತಿಯಲ್ಲಿ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ಒಂದೊಂದನ್ನೇ ಹೇಳುತ್ತಾ ಹೋಗುತ್ತೇನೆ. ಇವುಗಳನ್ನು ಚೆನ್ನಾಗಿ ತಿಳಿದುಕೊಂಡರೆ ನಮಗೆ ರೈಟ್ ವರ್ಡ್ಸ್ಗಳು ತಿಳಿದ ಹಾಗೆ ಆಗುತ್ತೆ. ಅದಾದ ಮೇಲೆ ರೈಟ್ ಪ್ಲೇಸಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂತರ ನಮಗೆ ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಏನೆಂದು ಗೊತ್ತಾಗುತ್ತೆ. ತದನಂತರದಲ್ಲಿ ಕೈಂಡ್ಸ್ ಆಫ್ ಸೆಂಟೆನ್ಸ್ಗಳಿಗೆ ಅನುಗುಣವಾಗಿ ವಾಕ್ಯ ರಚನೆಯನ್ನು ಕಲಿಯೋಣ. ಆಗ ನಮಗೆ ರಿಟನ್ ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್ ಎರಡೂ ಅರ್ಥವಾಗಲಿಕ್ಕೆ ಶುರುವಾಗುತ್ತೆ. ಇಂಗ್ಲೀಷ್ ನಮಗೆ ಮಾತೃಭಾಷೆಯಲ್ಲ, ಅದು ಪರಕೀಯ ಭಾಷೆ. ನಮ್ಮ ಸುತ್ತಮುತ್ತ ಇಂಗ್ಲೀಷ್ ಮಾತನಾಡುವ ಜನರಿದ್ದರೆ, ನಾವು ಅಂತಹ ಸನ್ನಿವೇಶಗಳಲ್ಲಿದ್ದರೆ ಬಹುಶಃ ಇವ್ಯಾವುದರ ಅವಶ್ಯಕತೆಯೂ ಇರ್ತಿರಲಿಲ್ಲ. ಆದರೆ ನಾವು ಅಂತಹ ಸನ್ನಿವೇಶದಲ್ಲಿ ಇಲ್ಲ. ಆದ್ದರಿಂದ ಇಂಗ್ಲೀಷನ್ನು ಕಲಿಬೇಕು ಅಂದರೆ ಇಂಗ್ಲೀಷ್ ಗ್ರಾಮರ್ ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರಲೇಬೇಕು. ಈ ಪ್ರಶ್ನೆಯನ್ನು ನೋಡಿ, ವೈ ಶುಡ್ ವಿ ಲರ್ನ್ ಪಾರ್ಟ್ಸ್ ಆಫ್ ಸ್ಪೀಚ್? ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ನಾವೇಕೆ ಕಲಿಯಬೇಕು? ಏಕೆಂದರೆ ದೇ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಇಂಗ್ಲೀಷ್ ಗ್ರಾಮರ್. ಅಂದರೆ ವಾಕ್ಯಾಂಗಗಳು ಇಂಗ್ಲೀಷ್ ವ್ಯಾಕರಣವೆಂಬ ಕಟ್ಟಡದ ಇಟ್ಟಿಗೆಗಳಾಗಿವೆ. ಆದ್ದರಿಂದ ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಲಿಯಲೇಬೇಕು. ಒಂದು ಕಟ್ಟಡವನ್ನು ಕಟ್ಟಬೇಕಾದರೆ ಇಟ್ಟಿಗೆಗಳು ಹೇಗೆ ಅತ್ಯವಶ್ಯಕವೋ ಅದೇ ರೀತಿ ಇಂಗ್ಲೀಷ್ ಗ್ರಾಮರನ್ನು ಕಲಿಯಬೇಕಾದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅತ್ಯವಶ್ಯಕ. ಹಾಗೆಯೇ ಮತ್ತೊಂದು ಪ್ರಶ್ನೆ, ವೈ ಶುಡ್ ವಿ ಲರ್ನ್ ಗ್ರಾಮರ್? ನಮಗೆ ಗ್ರಾಮರ್ ಯಾಕೆ ಬೇಕು, ನಾವು ಅದನ್ನು ಯಾಕೆ ಕಲಿಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಹೀಗಿದೆ. ಇಟ್ಸ್ ಅ ಫೌಂಡೇಶನ್ ಟು ಇಂಪ್ರೂವ್ ಅವರ್ ರೈಟಿಂಗ್, ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಸ್ಪೀಕಿಂಗ್ ಆ್ಯಂಡ್ ಸ್ಕೋರಿಂಗ್ ಮೋರ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ವ್ಯಾಕರಣವನ್ನು ಕಲಿಯುವುದರಿಂದ ನಮ್ಮ ಓದು, ಬರಹ, ಮಾತು ಮತ್ತು ಅರ್ಥಗ್ರಹಣ ಸಾಮರ್ಥ್ಯ ಹೆಚ್ಚುತ್ತದೆ. ಅಷ್ಟೇ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು. ಆದ್ದರಿಂದ ಇಂಗ್ಲೀಷ್ ಗ್ರಾಮರನ್ನು ಕಲಿಯಲೇಬೇಕು. ಗ್ರಾಮರನ್ನು ಕಲಿಯಲೇಬೇಕು ಎಂದಾದರೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ತಿಳಿದುಕೊಳ್ಳಲೇಬೇಕು. ಆದ್ದರಿಂದ ನಮಗೆ ಇವೆರಡೂ ಬೇಕು. ಸ್ಟೂಡೆಂಟ್ಸ್, ಇವತ್ತಿನ ಈ ಕ್ಲಾಸಲ್ಲಿ ಇಲ್ಲಿಯವರೆಗೆ ಏನನ್ನು ತಿಳಿದುಕೊಂಡಿರೋ, ಅರ್ಥ ಮಾಡಿಕೊಂಡಿರೋ ಅದೆಲ್ಲವನ್ನು ಚೆನ್ನಾಗಿ ಮನನ ಮಾಡಿಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಕ್ಲಾಸ್ ಸೋ ಫಾರ್. ಹ್ಯಾವ್ ಎ ನೈಸ್ ಡೇ. ಸಿ ಯು. ಬಾಯ್.